ಶೂನ್ಯ ಬಡ್ಡಿ ದರದ ಕೃಷಿ ಸಾಲ ವಿತರಣೆಗೆ ಸರ್ಕಾರದ ಸಿಂಗಲ್ ಆರ್ಟಿಸಿ ಷರತ್ತು ತೊಡಕಾಗಿ ಪರಿಣಮಿಸಿದ್ದು, ಇದನ್ನು ಸರಳೀಕರಿಸಿ ಕೃಷಿಕ ಬಾಂಧವರಿಗೆಲ್ಲ ಸಾಲ ಸೌಲಭ್ಯ ದೊರಕುವಂತೆ ಮಾಡಬೇಕೆಂದು ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಲ್ಲಾರಂಡ ಮಣಿಯುತ್ತಪ್ಪ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೂನ್ಯ ಬಡ್ಡಿ ದರ ಸಾಲ ವಿತರಣೆಗೆ ಸಿಂಗಲ್ ಆರ್ಟಿಸಿ ಅಂದರೆ ಒಬ್ಬರ ಹೆಸರಲ್ಲೇ ಮಾತ್ರ ಇರುವ ಆರ್ಟಿಸಿಯನ್ನಷ್ಟೇ ಪರಿಗಣಿಸಬೇಕೆನ್ನುವ ಆದೇಶವನ್ನು ಸರ್ಕಾರ 2021ರಲ್ಲೇ ಹೊರಡಿಸಿತ್ತು. ಹೀಗಿದ್ದು, ಕಳೆದ ಸಾಲಿನವರೆಗೂ ನಿಯಮಗಳ ಸರಳೀಕರಣದ ಹಿನ್ನೆಲೆ ಸಹಕಾರ ಸಂಘಗಳ ಮೂಲಕ ಕೃಷಿಕರಿಗೆ ಸಾಲವನ್ನು ಒದಗಿಸಲಾಗಿದೆ. ಆದರೆ ಈ ಸಾಲಿನಲ್ಲಿ ಸಿಂಗಲ್ ಆರ್ಟಿಸಿಯನ್ನು ಕಡ್ಡಾಯಗೊಳಿಸಿರುವುದು ಸಹಕಾರ ಸಂಘದಿಂದ ಸಾಲ ವಿತರಣೆಗೆ ತೊಡಕನ್ನು ಉಂಟು ಮಾಡ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇದನ್ನ ಕೈಬಿಡಿ. ಯಾವುದನ್ನ ಕೈಬಿಡಿ? ಈ ಡೆತ್ ಸತ್ತೋದವರು ಬೇಡ, ಇಲ್ಲ ಅವರು ಇಲ್ಲೂರಾದ್ರೂ ಪಾಲ್ ಮಾಡಿಕೊಂಡು ಆದಾಯ ಮಾಡೋದು ವ್ಯವಸ್ಥೆ ಮಾಡ್ಬೋದಲ್ಲ. ಇದರಿಂದ ತೊಂದರೆ ಆಗ್ತಿದೆ. ನಾವಂತೂ ರೈತರಿಗೆ ತಿಳ್ಕೊಳ್ಕೊಡ್ಬೇಕು, ನಮ್ಮ ಸಹಕಾರ ಸಂಘ ಮಾಡ್ತಾ ಇಲ್ಲ. ಯಾಕೆ ಕಿಡಿಗೇಡಿಗಳು, ಕೆಲವು ಕಿಡಿಗೇಡಿಗಳು ಇದನ್ನ ದೊಡ್ಡ ಪ್ರಚಾರ ಮಾಡಿ ನೋಡಿ ಸಹಕಾರ ಸಂಘದ ಅಧ್ಯಕ್ಷರು ನಮಗೆ ಸಾಲ ಕೊಡ್ತಾ ಇಲ್ಲ. ಸಾಲ ನಾವು ಕೊಡ್ತೇವೆ, ನಮ್ಮ ಓನ್ ಫಂಡಲ್ಲಿ ನಾವು ಕೊಡ್ತೇವೆ, ಆದ್ರೆ ಬಡ್ಡಿ ಕೊಟ್ಟು ಕಟ್ಟಬೇಕಾಗ್ತದೆ. ಈ 0% ಇಲ್ಲ. ಈಗ ಬಿಡಿ, ವಿಶೇಷ ಆಗದಿದ್ರು ಸಮೇತ ನಾವು ಆಡಳಿತ ಮಂಡಳಿಯವರು ಮನಸ್ಸು ಮಾಡಿ ಅದೇನಾದ್ರೂ ಎಷ್ಟು ತೀರ್ಪು ತಗೊಂಡು ನಮಗೆ ಗೊತ್ತಿದೆಯಲ್ಲ, ಒಬ್ಬರಿಗೆ ಎಷ್ಟು ಏಕೆ ಇರ್ತದೆ, ಅವ್ನು ಎಷ್ಟು ಅವ್ನಿಗೆ ಇನ್ಕಮ್ ಬರ್ತದೆ, ನನ್ನೊಂದು ಯಾಕೆ ಗೊತ್ತಿರ್ತದೆ, ಅಲ್ಲಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಗೊತ್ತಿರ್ತದೆ. ನಾವು ನೋಡಿ ಅವರಿಗೆ ಸಾಲ ಕೊಡುವ, ಆದರೆ ಅವರು ಈ ಸರ್ಕಾರದ 0% ಸಿಗೋದಿಲ್ಲ. ಗೋಷ್ಠಿಯಲ್ಲಿ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಪೇರಿಯನ ಪೂಣಚ್ಚ, ನಿರ್ದೇಶಕರಾದ ಬಿಎಂ ಕಾಶಿ, ಅಕ್ಕಾರಿ ದಯಾನಂದ, ಕೊಂಗೇಟಿರ ವಾಣಿ ಕಾಳಪ್ಪ, ಮುಳ್ಳಂಡ ಮಾಯಮ್ಮ ಪಾಲ್ಗೊಂಡಿದ್ದರು.